Again, it's a joy to be with you this evening. ಈ ಸಾಯಂಕಾಲ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ಇರಲಿಕ್ಕೆ ಮತ್ತೆ ಬಹಳ ಸಂತೋಷ ಉಂಟಾಗ್ತದೆ. And as we continue to look at the topic of victorious life, I trust that it's been so far an encouragement to you guys. ಜಯಶಾಲಿಯಾದಂತಹ ಜೀವಿತದ ಕುರಿತಾದಂತಹ ವಿಷಯವನ್ನ ನಾವು ಮುಂದುವರಿಸುವಾಗ ನಮಗೆ ಅದು ಉತ್ತೇಜನವಾಗುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. Because it's definitely been an encouragement to my life, and I pray that it's the same for you. ಇದು ಖಂಡಿತವಾಗಿ ನನ್ನ ಜೀವಿತದಲ್ಲಿಯೂ ಸಹ ಬಹಳ ಪ್ರೋತ್ಸಾಹದಾಯಕವಾಗಿದೆ ಮತ್ತು ನಿಮ್ಮ ಜೀವಿತದಲ್ಲೂ ಕೂಡ ಪ್ರೋತ್ಸಾಹವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. And you probably would have realized by now that there is no secret formula for victorious life. ಜಯಭರಿತವಾದ ಜೀವಿತಕ್ಕೆ ಯಾವುದೇ ರೀತಿಯಾದಂತಹ ರಹಸ್ಯವಾದಂತಹ ಒಂದು ಸೂತ್ರ ಇಲ್ಲ ಎಂಬುದಾಗಿ ನಿಮಗಾಗಲೇ ಗೊತ್ತಾಗಿದೆ ಎಂಬುದಾಗಿ ನಾನು ನೆನಪಿಸ್ತೇನೆ. It's not that you do two things or you memorize two things or two verses from the Bible and it's going to help you lead a victorious life. That's not how this is. ಜಯಭರಿತವಾದಂತಹ ಕ್ರಿಸ್ತಿಯ ಜೀವಿತ ಎಂಬುದಾಗಿ ನೋಡುವಾಗ ಯಾವುದೋ ಒಂದೆರಡು ವಿಷಯವನ್ನು ಕಲಿಯುವಂತದ್ದು, ದೇವರ ವಾಕ್ಯದಿಂದ ಯಾವುದೋ ಒಂದೆರಡು ವಚನಗಳನ್ನು ಬಾಯಪಾಠ ಮಾಡೋದ್ರಿಂದಲೋ ಈ ಕ್ರಿಸ್ತಿಯ ಜೀವಿತದ ಜಯಭರಿತವಾದಂತಹ ಜೀವಿತ ಅದು ಕಂಡು ಬರ್ಲಿಕ್ಕೆ ಸಾಧ್ಯವಿಲ್ಲ. And I know that towards the end of yesterday evening, I went through a lot of topics very quick. ನೆನ್ನೆ ದಿನ ರಾತ್ರಿ ವೇಳೆಯಲ್ಲಿ ಮುಗಿಸುವಂತಹ ಸಮಯದಲ್ಲಿ ಅನೇಕ ವಿಷಯಗಳಲ್ಲಿ ನಾನು ಹಾದು ಹೋಗ್ತಾ ಬಂದೆ. So I did something different for this evening. I have a few PowerPoint that I can put on the screen so you guys can follow along a little better. ಸಾಯಂಕಾಲ ವೇಳೆಯಲ್ಲಿ ಸ್ವಲ್ಪ ವ್ಯತ್ಯಸ್ತವಾಗಿ ನಾನು ಮಾಡ್ಲಿಕ್ಕಿದ್ದೇನೆ. ನನ್ನ ಬಳಿಯಲ್ಲಿ ಕೆಲವು ಪವರ್ ಪಾಯಿಂಟ್ಸ್ ಇದೆ, ಅದನ್ನ ಪರದೆಯ ಮೇಲೆ ಹಾಕುವಾಗ ನೀವು ಅದನ್ನ ನೋಡಬಹುದು. So I hope you guys can see what I'm sharing. ನಾನು ಇಲ್ಲಿ ಏನನ್ನು ಹಂಚ್ತಾ ಇದ್ದೇನೆ ಎಂಬುದಾಗಿ ನೀವು ನೋಡ್ತೀರಿ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. When we talk about victorious life, there's different aspects of victorious life that we need to understand. ಕ್ರಿಸ್ತಿಯ ಜೀವಿತ ಅಥವಾ ಜಯಭರಿತ ಜೀವಿತ ಎಂಬುದಾಗಿ ನಾವು ನೋಡುವಾಗ ಈ ಜಯಶಾಲಿಯಾದಂತಹ ಜೀವಿತಕ್ಕೆ ಬೇರೆ ಬೇರೆ ರೀತಿಯಾದಂತಹ ಒಂದು ವಿಷಯಗಳಿವೆ. And I don't want to spend talking through all this, but I wanted it to be on the screen so you guys can write down the verses and study on this as you continue your studying the scriptures. ನಾನು ಇದರಲ್ಲೇ ಇದನ್ನು ವಿವರಿಸುವಾಗಲೇ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ನಾನು ಹೀಗೆ ಸ್ಕ್ರೀನ್ ಮೇಲೆ ಬಿಡ್ತೇನೆ. ನೀವು ಬರ್ಕೊಳ್ಳುವಂತವ್ರು ಬರ್ಕೊಂಡು ನಿಮ್ಮ ವೈಯಕ್ತಿಕವಾದಂತಹ ಅಧ್ಯಯನದಲ್ಲಿ ನೀವು ಅದನ್ನು ಅಧ್ಯಯನ ಮಾಡಿಕೊಳ್ಳಬಹುದು. So it is a peaceful life. So a part of living a victorious life is that it is a peaceful life. You enjoy peace with God, peace with fellow brethren. It's a peaceful life. ಜಯಶಾಲಿಯಾದಂತಹ ಜೀವಿತ ಎಂಬುದಾಗಿ ನಾವು ನೋಡುವಾಗ ಅದು ಸಮಾಧಾನ ಭರಿತವಾದಂತಹ ಜೀವಿತ, ದೈವರೊಂದಿಗೆ ಸಮಾಧಾನ ಮತ್ತು ಸಹ ವಿಶ್ವಾಸಿಗಳೊಂದಿಗೆ ಸಮಾಧಾನ, ಅಂದ್ರೆ ಸಮಾಧಾನ ಭರಿತವಾದಂತಹ ಒಂದು ಜೀವಿತ ಈ ಒಂದು ಜಯಶಾಲಿಯಾದಂತಹ ಜೀವಿತವಾಗಿದೆ. And the Lord himself said, my peace I give to you. And this is not a peace that as the world gives, but it's a different peace. And he says, I'm giving you my peace. ಕರ್ತನು ತಾನೇ ಹೇಳ್ತಾನೆ, ನನ್ನ ಶಾಂತಿಯನ್ನು ನನ್ನ ಸಮಾಧಾನವನ್ನು ಕೊಡುತ್ತೇನೆ. ಆ ಒಂದು ಶಾಂತಿ ಅಥವಾ ಸಮಾಧಾನ ಲೋಕ ಕೊಡುವಂತ ರೀತಿಯಾದಂಥದ್ದಲ್ಲ, ನನ್ನಲ್ಲಿರುವಂತಹ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾನೆ. This is an overflowing life. The resources that God provides you is all going to overflow through your life. The idea being that others can enjoy and share from this blessing that you have. ಈ ಕರ್ತನು ಕೊಡುವಂತಹ ಜೀವಿತ ಅಥವಾ ನಾನು ಕೊಡುತ್ತೇನೆ ಎಂಬುದಾಗಿ ಕರ್ತನು ಹೇಳಿದಂತಹ ಜೀವಿತ ಅದು ಉಕ್ಕಿ ಹರಿಯುವಂತಹ ಜೀವಿತವಾಗಿರ್ತದೆ. ಅದು ಉಕ್ಕಿ ಹರಿಯುವಂತಹ ಸಮಯದಲ್ಲಿ ಇತರರು ಕೂಡ ಆ ಒಂದು ಸಂತೋಷವನ್ನ ಸಮಾಧಾನವನ್ನ ಅನುಭವಿಸಲಿಕ್ಕೆ ಸಾಧ್ಯ. In John chapter 10, we see that this is an abundant life. This is not a life that you're trying to make things meet together, but this is abundant life, and that's what we read in John chapter 10, John's Gospel chapter 10, verse 10. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತೇನೆಂದರೆ
ಅದು ಸಮೃದ್ಧಿಯಾದಂತಹ ಜೀವಿತ. ಅದು ಕೊರತೆಯಿಂದ ತುಂಬಿದಂತಹ ಜೀವಿತವಲ್ಲ, ಸಮೃದ್ಧಿಯಾದಂತಹ ಜೀವಿತವನ್ನು ಕೊಡಬೇಕೆಂಬುದಾಗಿ ನಾನು ಬಂದನೆಂಬುದಾಗಿ ಕರ್ತನು ತಾನೇ ಹೇಳುತ್ತಾನೆ. This is a joyful life. And we read that in John chapter 15, verse 11. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ತೇವೆ, ಇದು ಆನಂದ ಭರಿತವಾದ ಜೀವಿತ. And I think sometimes this is where I notice myself, even in my life, that sometimes we are not that joyful people. ಅನೇಕ ಸಾರಿ ನಾನು ಈ ವಿಷಯವನ್ನು ನನ್ನ ಜೀವಿತದಲ್ಲಿ ಸಹ ನಾನು ಗುರುತಿಸಿಕೊಂಡಂತಹ ವಿಷಯವೇನೆಂದ್ರೆ, ನಾವು ಅಷ್ಟೊಂದು ಆನಂದಭರಿತವಾದಂತಹ ಜನರಾಗಿರೋದು. And joy does not depend on your circumstance. It's not related to what you're going through, but joy is what you enjoy from the Lord. ಆನಂದ ಎನ್ನುವಂಥದ್ದು ನೀನು ಹಾದು ಹೋಗುತ್ತಾ ಇರುವಂತಹ ಒಂದು ಪರಿಸ್ಥಿತಿಗಳ ಮೇಲೆ ಆದುಕೊಳ್ಳುವುದಿಲ್ಲ, ಆದ್ರೆ ಈ ಆನಂದ ಎನ್ನುವಂಥದ್ದು ಕರ್ತನಿಂದ ಬಂದು ನಾವು ಅನುಭವಿಸುವಂತಾಗಿದೆ. And you'll see and you'll realize that, you know, when you come across some people, you see the joy that they have in their life, and it easily something that you easily recognize when you see another joyful person. ನೀವು ಒಬ್ಬ ವ್ಯಕ್ತಿಯನ್ನ, ಆನಂದಭರಿತವಾದಂತಹ ವ್ಯಕ್ತಿಯನ್ನ ನೀವು ನೋಡುವಂತಹ ಸಮಯದಲ್ಲಿ ಬಹಳ ಸರಳವಾಗಿ ಅವರಲ್ಲಿರುವಂತಹ ಆನಂದವನ್ನ ನೀವು ಗುರುತಿಸಬಹುದು. I know that it's happened to me where you know, you meet someone who's going through a really tough time, tough sickness, things going on with their lives, and you're going there hoping to encourage that person, but you end up leaving that place encourage yourself, because you see the joy that they have in the Lord, and they have a peace with God, and you leave encouraged when you went there to encourage them in the first place. ಕೆಲವು ಸಾರಿ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ನರಳುತ್ತಾ ಇರುವಂತಹ ಕಾಯಿಲೆಯಿಂದಲೋ ಕಷ್ಟದಲ್ಲಿದ್ದರಿಂದಲೋ ಭಯಂಕರವಾದಂತಹ ಒಂದು ಗಾಂಭೀರ್ಯವಾದಂತಹ ರೋಗದಿಂದ ನರಳುತ್ತಾ ಇರುವಂತಹ ವ್ಯಕ್ತಿಯನ್ನ ಸಮಾಧಾನ ಪಡಿಸಬೇಕೆಂಬುದಾಗಿ ನೀವು ಅವರ ಬಳಿಗೆ ಹೋದಂತಹ ಸಮಯದಲ್ಲಿ ಅವರಲ್ಲಿರುವಂತಹ ಸಮಾಧಾನ, ಕರ್ತನ ಸಮಾಧಾನವನ್ನ ಅವರು ಅನುಭವಿಸುವಂತಹ ಸಮಾಧಾನದ ಮುಖಾಂತರವಾಗಿ ಅವರನ್ನು ನೀವು ಪ್ರೋತ್ಸಾಹಿಸುವುದರ ಬದಲಾಗಿ ಅವರಿಂದ ನೀವೇ ಪ್ರೋತ್ಸಾಹಗೊಳ್ಳುತ್ತೀರಿ. It is a liberated life. There's freedom in this life. This is not a life that you are shackled to some things, but there's actual freedom that you enjoy in the Lord. And we read that in Romans 6:7. ಈ ಜೀವಿತ ಎನ್ನುವಂಥದ್ದು ಬಿಡುಗಡೆ ಉಳ್ಳಂತಹ ಜೀವಿತ, ಸ್ವಾತಂತ್ರ್ಯದ ಜೀವಿತ. ನೀವು ಯಾವ್ದ್ರಿಂದಲೋ ನಿಮ್ಮ ಜೀವಿತವನ್ನ ಬಂಧಿಸಲ್ಪಟ್ಟಂತಹ ಜೀವಿತವಲ್ಲ. ಅದನ್ನ ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. And this is a triumphant life, right? We're talking about victorious life, meaning there's triumph, there's victory in this life. ಈ ಒಂದು ಜೀವಿತದಲ್ಲಿ ಒಂದು ವಿಜಯ ಇದೆ. ಇದು ವಿಜಯಶಾಲಿಯಾದಂತಹ ಜೀವಿತ. ನಾವು ಜಯಶಾಲಿ ಅಂತ ವಿಜಯಶಾಲಿ ಅಂತ ಜೀವಿತ ಎಂಬುದಾಗಿರುವಂತಹ ಅದರ ವಿಷಯದ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೇವೆ. And this is a loving life. At the end of the day, you love the Lord, you love your fellow brother, you love the fellow human. This is a loving life. ನಂತರದಲ್ಲಿ ನಾವು ನೋಡುವಾಗ ಇದು ಪ್ರೀತಿಸುವಂತಹ ಜೀವಿತ, ಕರ್ತನನ್ನ ಪ್ರೀತಿಸುವಂತದ್ದು ಮತ್ತು ನಿಮ್ಮ ಸಹ ವಿಶ್ವಾಸಿಗಳನ್ನ ಪ್ರೀತಿಸುವಂತದ್ದು. ಅಂದ್ರೆ ಇದೊಂದು ಪ್ರೀತಿಸುವಂತಹ ಜೀವಿತವಾಗಿದೆ. So when I say victorious life, it's not just one thing of victory, but it's a combination of everything that I just shared. ನಾನು ಜಯಶಾಲಿಯಾದಂತಹ ಜೀವಿತ ಎಂಬುದಾಗಿ ಹೇಳುವಾಗ ಯಾವುದೋ ಒಂದು ವಿಷಯದಲ್ಲಿರುವಂತಹ ಒಂದು ಜಯ ಅಲ್ಲ, ಇದು ಅನೇಕ ವಿಷಯಗಳಿಂದ ಕೂಡಿದಂತಹ ಒಂದು ಜಯವಾಗಿದೆ. And we looked at the definition. This is a very simple definition. You'll see a lot of other definitions for victorious life wherever you look, but this is a very simple definition that I found. ಜಯಶಾಲಿಯಾದಂತಹ ಜೀವಿತ ಎಂಬುದಾಗಿ ನೋಡುವಾಗ ಅನೇಕ ರೀತಿಯಾದಂತಹ ಅರ್ಥ ವಿವರಣೆಗಳನ್ನ ನೀವು ನೋಡಬಹುದು. ಆದ್ರೆ ನಾನು ಕೊಡುವಂತಹ ಈ ಒಂದು ಅರ್ಥ ವಿವರಣೆ ಬಹಳ ಸರಳವಾದಂತಹ ಒಂದು ಅರ್ಥ ವಿವರಣೆ ಆಗಿದೆ. And as I read through it, I realize how powerful this victorious life is. ನಾನು ಇದನ್ನು ಓದುವಾಗ ಈ ಜಯಶಾಲಿಯಾದಂತಹ ಜೀವಿತ ಎಷ್ಟು ಶಕ್ತಿಶಾಲಿಯಾಗಿದೆ ಎಂಬುದಾಗಿ ನಾನು ಗುರುತಿಸಿಕೊಳ್ತಾ ಇದ್ದೇನೆ. And we see that victorious life is a life of victory over sin, self, and Satan.
ಜಯಶಾಲಿಯಾದ ಜೀವಿತ ಎಂಬುದಾಗಿ ನೋಡುವಾಗ ಪಾಪ, ಸೈತಾನ ಮತ್ತು ನಾನತ್ವದ ಮೇಲೆ ಜಯ ಹೊಂದುವಂತದ್ದಾಗಿದೆ. And then it talks about it's a life of freedom from the power of sin and from the penalty of sin. Not just the penalty of sin, but you're free from the power of sin as well. ಹಾಗೆ ಇದು ಪಾಪದ ಮೇಲೆ, ಪಾಪದ ಆ ಒಂದು ದಂಡದ ಮೇಲೆ ಒಂದು ಜಯ. ಇದು ಕೇವಲ ಒಂದು ದಂಡದ ಮೇಲೆ ಮಾತ್ರವಲ್ಲ, ಆ ದಂಡದಿಂದ ವಿಮುಕ್ತರಾಗಿರ್ತೀವಿ. And then this is a life that you are reconciled to God the Father, reconciled to the holy, righteous God by the death of his Son. ನೀವು ಇದರ ಮುಖಾಂತರವಾಗಿ ಪರಿಶುದ್ಧನಾದ ದೈವ ಕುಮಾರನ ಮಗನ ಮರಣದ ಮುಖಾಂತರವಾಗಿ ಪರಿಶುದ್ಧನಾದ ದೈವದ ಜೊತೆಯಲ್ಲಿ ನೀವು ಸಂಧಾನವಾಗುತ್ತದೆ. And it's a life that is saved through the life of our Savior, Lord Jesus Christ. ಈ ರಕ್ಷಿಸಲ್ಪಟ್ಟಂತ ಜೀವಿತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ರಕ್ಷಿಸಲ್ಪಟ್ಟಂತ ಒಂದು ಜೀವಿತವಾಗಿದೆ. And I hope that you feel the joy as I feel as you read this, that this is what God has called us into. ಒಂದು ವೇಳೆ ನೀವು ಇದನ್ನು ಓದುತ್ತಾ ಇರುವಂತಹ ಸಮಯದಲ್ಲಿ ನಾನು ಅನುಭವಿಸುತ್ತಾ ಇರುವಂತಹ ಒಂದು ವಿಜಯವನ್ನ ಅಥವಾ ಜಯವನ್ನ, ಒಂದು ಸಂತೋಷವನ್ನ ನೀವು ಸಹ ಅನುಭವಿಸಬಹುದೆಂಬುದಾಗಿ ಕರ್ತನು ಹೇಳುತ್ತಾನೆ. And we talked about what victorious life is not, right? There's some misconceptions. When you hear victorious life, there's some misconceptions. And we talked about what a victorious life is not. And the first thing is that it is not a life where it is impossible to sin, but it is a life in which victory over sin is possible. ವಿಜಯಶಾಲಿಯಾದಂತಹ ಜೀವಿತ ಎಂಬುದಾಗಿ ನೋಡುವಾಗ ಅನೇಕರಿಗೆ ಒಂದು ತಪ್ಪಾದಂತಹ ಒಂದು ಅಭಿಪ್ರಾಯವಿದೆ. ಆದ್ರೆ ನಿನ್ನೆ ದಿನ ನಾವು ಮಾತನಾಡುತ್ತಾ ಬಂದ್ವಿ, ವಿಜಯಶಾಲಿಯಾದಂತಹ ಜೀವಿತ ಅಂದ್ರೆ ಏನು ಅಲ್ಲ ಎಂಬುದಾಗಿ. And there is coming a day when we will have the full victory over sin, when we are in the presence of our Lord. ಒಂದು ದಿನ ಬರ್ತದೆ, ಆ ಸಮಯದಲ್ಲಿ ನಮ್ಮ ಕರ್ತನ ಸನ್ನಿಧಾನದಲ್ಲಿ ಸಂಪೂರ್ಣವಾದಂತಹ ವಿಜಯಶಾಲಿಯಾದಂತಹ ಜೀವಿತವನ್ನು ಹೊಂದಿಕೊಂಡು ನಾವು ಕರ್ತನ ಬಳಿಯಲ್ಲಿರ್ತೇವೆ. But in this life we can enjoy victory over sin. ಆದ್ರೆ ಈ ಜೀವಿತದಲ್ಲಿ ನಮಗೆ ಪಾಪದ ಮೇಲೆ ಜಯವನ್ನ ಅನುಭವಿಸಬಹುದು. And the victorious life is not just for a few people, right? Not just for the elders, not just for the evangelists, not just for a few people. This is something that each and every one of God's children can enjoy. ಜಯಶಾಲಿಯಾದಂತಹ ಜೀವಿತ ಎನ್ನುವಂಥದ್ದು ಕೇವಲ ಕೆಲವರಿಗೆ ಮಾತ್ರ ಸೀಮಿತವಲ್ಲ, ಸಭಾ ಹಿರಿಯರಿಗೂ, ಸುವಾರ್ತಿಕರಿಗೂ ಮತ್ತು ಸಭಾ ಪಾಲಕರಿಗೂ ಸೀಮಿತವಲ್ಲ. ಈ ಜಯಭರಿತವಾದಂತಹ ಅಥವಾ ವಿಜಯಶಾಲಿಯಾದಂತಹ ಜೀವಿತ ಎನ್ನುವಂಥದ್ದು ದೇವರ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಅದಾಗಿರುವಂತದ್ದಾಗಿದೆ. And this is not a life where you're not tempted by sin, where there is no temptation, but this is a life where you can overcome those temptations. ಈ ಒಂದು ಜೀವಿತ ಎನ್ನುವಂಥದ್ದು ಶೋಧನೆ ರಹಿತವಾದಂತಹ ಜೀವಿತವಲ್ಲ, ಆದ್ರೆ ಆ ಒಂದು ಶೋಧನೆಯನ್ನ ನೀವು ಜಯಿಸಲಿಕ್ಕೆ ಈ ಜೀವಿತದಲ್ಲಿ ಸಾಧ್ಯ. And this is not a life of just outward victory, right? People outside looking to our lives and say, "Oh, look at this person. He's a victorious life." But on the inside, there's failure. That's not what this life is. This life is where there's victory inward and outward. ಈ ಜೀವಿತ ಎನ್ನುವಂಥದ್ದು, ಜಯಶಾಲಿಯಾದಂತಹ ಜೀವಿತ ಎನ್ನುವಂಥದ್ದು ಕೇವಲ ಬಾಹ್ಯವಾಗಿ ತೋರಲ್ಪಡುವಂತಹ ಜೀವಿತವಲ್ಲ. ಯಾರೊಬ್ಬರು ನೋಡಿದಂತಹ ಸಮಯದಲ್ಲಿ ಎಷ್ಟು ವಿಜಯಶಾಲಿ ಆಗಿದ್ದಾನೆ ಎಂಬುದಾಗಿ ಹೇಳುವಂಥದ್ದು ಮತ್ತು ಆಂತರ್ಯವಾಗಿ ನೋಡುವಾಗ ಅನೇಕ ರೀತಿಯಾದಂತಹ ಸೋಲುಗಳು. ಇದು ಆ ರೀತಿಯಾಗಿ ಅಲ್ಲ, ಇದು ಒಳಗು ಮತ್ತು ಹೊರಗು ಎರಡೂ ಕಡೆಯೂ ಕೂಡ ಒಂದು ರೀತಿಯಾದಂತಹ ವಿಜಯಶಾಲಿಯಾದಂತಹ ಒಂದು ಜೀವಿತ ಇರುವಂತದ್ದಾಗಿದೆ. And this is not a fully grown life, right? This is not where this is it. But no, that's not what this life is. This is a life where we need to continue to grow in the grace and knowledge of the Lord. ಈ ಜೀವಿತ ಎನ್ನುವಂಥದ್ದು ಸಂಪೂರ್ಣವಾಗಿ ಬೆಳೆದಂತಹ ಅಥವಾ ಪರಿಪೂರ್ಣವಾದಂತಹ ಜೀವಿತ ಅಲ್ಲ, ಆದ್ರೆ ನಾವು ಕರ್ತನ ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ನಾವು ಬೆಳೆಯುತ್ತಾ ಇರುವಂತಹ ಒಂದು ಜೀವಿತವಾಗಿದೆ. Even Apostle Paul, when he writes to Philippians, says that it's not that I have attained, it's not that I have earned it, but I strive that I may attain it. I'm still trying to get a full understanding of what this life and what the person of the Lord Jesus Christ is. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಅವನು ಹೇಳುವಂತಹ ಮಾತೇನೆಂದ್ರೆ, ನಾನು ಈಗಾಗಲೇ ಸಾಧಿಸಿದ್ದೇನೆ ಎಂಬುದಾಗಿ ಅಲ್ಲ, ನಾನು ಇನ್ನೂ ಸಹ ನನ್ನ ಜೀವಿತದಲ್ಲಿ ಸಾಧಿಸುತ್ತಾ ಇದ್ದೇನೆ.
and I forget what's behind me, and I push forward for what lies ahead of me. ನನ್ನ ಹಿಂದೆ ಇರುವಂತದ್ದನ್ನ ನಾನು ಮರೆತು ಬಿಟ್ಟು ನಾನು ಮುಂದಕ್ಕೆ ನಾನು ಹೋಗುತ್ತಾ ಇದ್ದೇನೆ. And now this question that we ask is such a life possible? Is it real? Can we really have a victorious Christian life? ನಮಗೆ ಬರುವಂತ ಪ್ರಶ್ನೆ ಏನಂದ್ರೆ, ಇದು ನಿಜವಾಗಿಯೂ ಕೂಡ ಈ ರೀತಿಯಾದಂತಹ ಜೀವಿತ ಅದು ಸಾಧ್ಯನಾ? ಈ ಕ್ರಿಸ್ತಿಯ ಜೀವಿತದಲ್ಲಿ ಆ ರೀತಿಯಾಗಿ ನಾವಿರ್ಲಿಕ್ಕೆ ಸಾಧ್ಯವೆಂಬುದಾಗಿರುವಂತಹ ಪ್ರಶ್ನೆ ಉದ್ಭವಿಸುವಂತದ್ದಾಗಿದೆ. And this is where I want to go through these verses, and we understand what the Word of God tells us, or Word of God reminds us. ಈ ರೀತಿಯಾಗಿ ದೇವರ ವಾಕ್ಯವು ನಮ್ಮ ಜೀವಿತಗಳಲ್ಲಿ ಅದು ನಮಗೆ ಹೇಳುವಂತದ್ದಾಗಿದೆ ಮತ್ತು ನಮಗೆ ಬಯಲುಪಡಿಸುವಂತದ್ದಾಗಿದೆ. And Matthew chapter 1 verse 21 is very familiar. You don't have to turn there, but this is the promise that the Holy Spirit tells Joseph, and it says that she will bring forth a son, and you shall call his name Jesus, for he will save his people from their sins. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಮ್ಮೆಲ್ಲರಿಗೂ ಸಹ ಬಹಳ ಚಿರಪರಿಚಿತವಾದಂತಹ ವಚನ. ದೇವದೂತನು ಯೋಸೇಫನ ಬಳಿಯಲ್ಲಿ ಬಂದು ಹೇಳುವಂತ ಮಾತೇನೆಂದ್ರೆ, ಆಕೆಯೊಬ್ಬನ ಮಗನನ್ನು ಹೆರುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಹೇಳುತ್ತಾನೆ. He saves us from our sin. That was the purpose of one of the purpose of his incarnation, is to save us from our sins. ಆತನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವಂತವನು. ಅದುವೇ ಆತನು ನರಾವತಾರಿಯಾಗಿ ಬಂದಂತದರ ಒಂದು ಉದ್ದೇಶ. And if you can read John's Gospel chapter 8 verses 34 through 36. John's Gospel chapter 8 verses 34 through 36. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ರಿಂದ 36ನೇ ವಚನದವರೆಗೆ ನೀವು ಓದುವಂತ ಸಮಯದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 34ರಿಂದ 36. ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವನು. ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. Oh, this is the Lord saying, the Son sets you free. Son makes you free. You are free indeed. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಈ ಮಾತನ್ನು ಹೇಳುತ್ತಾ ಇದ್ದಾನೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ಖಂಡಿತವಾಗಿ ಸಹ ನೀವು ಬಿಡುಗಡೆಯಾಗುವಿರಿ. And he contrasts it with a slave. It says, whoever commits sin is a slave of sin. They are in slavery. ಅದಕ್ಕೆ ವಿರೋಧಾಭಾಸವಾಗಿ ಮತ್ತೊಂದು ಮಾತನ್ನು ಹೇಳುವಂತಹ ಮಾತೇನೆಂದ್ರೆ, ಪಾಪ ಮಾಡುವಂತವನು ದಾಸನಾಗಿದ್ದಾನೆ, ಪಾಪಕ್ಕೆ ದಾಸನಾಗಿದ್ದಾನೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲುವುದಿಲ್ಲ. But he says, if the Son gives you freedom, if the Son sets you free, you are free indeed. There's no more under the slavery of sin. ಆದ್ರೆ ಮಗನು ನಿಮ್ಮನ್ನು ಬಿಡುಗಡೆ ಮಾಡುವುದಾದ್ರೆ ಆತನ ಶಾಶ್ವತವಾಗಿ ನಿಮಗೆ ಬಿಡುಗಡೆ ಮಾಡುವನು. ಆಗ ನೀವಿನ್ನೆಂದಿಗೂ ಸಹ ದಾಸತ್ವದ ಬಂಧನದಲ್ಲಿ ಇರಬೇಕಾದಂತ ಅವಶ್ಯಕತೆ ಇಲ್ಲ. And then you can read Romans chapter 6 through 8, and it talks wonderfully about this. But I think the key verse there is Romans chapter 6 verse 14. If we could read that, Romans chapter 6 verse 14. ರೋಮಪುರದವರಿಗೆ ಬರೆದ ಪತ್ರಿಕೆ 6ರಿಂದ 8ನೇ ವಚನದವರೆಗೆ ಓದುವಂತ ಸಮಯದಲ್ಲಿ ಅನೇಕ ವಿಷಯಗಳ ಕುರಿತಾಗಿ ನಾವು ನೋಡಬಹುದು. ಆದ್ರೆ ಒಂದು ಕೀಲಿ ವಚನವಿದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಆ ಒಂದು ವಚನವನ್ನ ನಾವು ಓದಿಕೊಳ್ಳಬಹುದು. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ, ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು. For sin shall not have dominion over you. ನಿಮ್ಮ ಮೇಲೆ ಪಾಪಕ್ಕೆ ಜಯವಿಲ್ಲ. That's what we see in Romans chapter 6 verse 14, that sin cannot have control over you anymore. Sin cannot have authority over you anymore. For it says that for you are not under law but under grace. ನಿಮ್ಮ ಮೇಲೆ ಪಾಪಕ್ಕೆ ಎಂದಿಗೂ ಸಹ ಜಯವಿಲ್ಲ,
ಯಾಕೆಂದ್ರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಲ್ಲ, ಕೃಪೆಗೆ ಅಧೀನರಾಗಿದ್ದೀರಾ. ಅದರಿಂದ ಪಾಪಕ್ಕೆ ನಿಮ್ಮ ಮೇಲೆ ಎಂದಿಗೂ ಸಹ ಜಯವಿಲ್ಲ. And we don't have to turn to Philippians chapter 4, verse 13. It's very familiar. It says, Paul says, I can do all things through Christ who strengthens me. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ತಿರುಗಿಸುವಂತ ಅವಶ್ಯಕತೆ ಇಲ್ಲ. ಪೌಲನು ತಾನೇ ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದಾನೆ. And in 1 Thessalonians chapter 4, verse 3, Paul says that, for this is the will of God, your sanctification. God's will for your life is your sanctification. That's what we read in 1 Thessalonians chapter 4, verse 3. ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಚನದಲ್ಲಿ ಅಪೊಸ್ತಲ ಅಂತ ಪೌಲನು ಹೇಳುವಂತ ಮಾತೇನೆಂದ್ರೆ, ಇದು ದೇವರ ಚಿತ್ತ ಏನೆಂದ್ರೆ ನೀವು ಶುದ್ಧರಾಗಿರಬೇಕೆಂಬುದೇ. And in 2 Timothy chapter 4, verse 18, Paul says that the Lord will deliver me from every evil work and preserve me for his heavenly kingdom. To him be glory forever and ever. Amen. That's 2 Timothy 4:18. 2 ತಿಮೋಥಿ 4ನೇ ಅಧ್ಯಾಯ 18ನೇ ವಚನದಲ್ಲಿ ಅಪೊಸ್ತಲ ಅಂತ ಪೌಲನು ಹೇಳುವಂತ ಮಾತೇನೆಂದ್ರೆ, ಆತನಿಗೆ ಯಾವಾಗಲೂ ಸಹ ಮಹಿಮೆ ಉಂಟಾಗಲಿ, ಯಾಕೆಂದ್ರೆ ಕರ್ತನು ತಾನೇ ನನ್ನನ್ನು ಕಾಪಾಡಿ ನನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. The Lord will preserve us for his heavenly kingdom. That's what Paul says. ಪೌಲನು ಹೇಳುವಂತ ಮಾತೇನೆಂದ್ರೆ, ಆತನು ತಾನೇ ನನ್ನನ್ನು ಪರಲೋಕ ಸಾಮ್ರಾಜ್ಯದಲ್ಲಿ ಸಂರಕ್ಷಿಸುವಂತವನಾಗಿದ್ದಾನೆ. And in Hebrews chapter 7, verse 25, this is one of my favorite verses. It says, he's also able to save to the uttermost those who come to God through him. He's able to save to the uttermost for those who come to God through him. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನ, ಅದು ನನಗೆ ಬಹಳ ಅಚ್ಚುಮೆಚ್ಚಿನ ಒಂದು ವಚನವಾಗಿದೆ. ಇಲ್ಲಿ ಆತನು ಹೇಳುವಂತಹ ಮಾತೇನೆಂದ್ರೆ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. And I think it gives me so much encouragement, so much confidence that there is no sin that he cannot forgive. ಇದು ಬಹಳ ನಮಗೆ ಉತ್ತೇಜನವನ್ನ, ನಮಗೆ ಬಹಳ ಭರವಸೆಯನ್ನು ಕೊಡುವಂತದ್ದಾಗಿದೆ. ಆತನು ಕ್ಷಮಿಸಲಿಕ್ಕೆ ಆಗದೇ ಇರುವಂತ ಯಾವ ಪಾಪವೂ ಇಲ್ಲ. The only sin that he cannot forgive is the sin that you commit against the Holy Spirit when you reject the Son of God. But all other sins he can forgive. ಆತನ ಕ್ಷಮಿಸಲಿಕ್ಕೆ ಆಗದೇ ಇರುವಂತಹ ಪಾಪವು ಯಾವುದೆಂಬುದಾಗಿ ನೋಡುವಾಗ, ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತಹ ಪಾಪವನ್ನ ಆತನ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ತಿರಸ್ಕಾರ ಮಾಡುವಂತಹ ಪಾಪವನ್ನ ಆತನ ಕ್ಷಮಿಸುವುದಿಲ್ಲ. ಅದರ ಹೊರತುಪಡಿಸಿ ಬೇರೆ ಎಲ್ಲಾ ಪಾಪಗಳನ್ನ ಆತನು ಕ್ಷಮಿಸುವಂತವನಾಗಿದ್ದಾನೆ. And it's not just that there's no sin that he cannot forgive. There's no sinner he cannot save. ಆತನು ಕ್ಷಮಿಸಲ್ಪಡದೇ ಇರುವಂತ ಯಾವ ಪಾಪವೂ ಇಲ್ಲ ಎಂಬುದಾಗಿ ಮಾತ್ರವೇ ಅಲ್ಲ, ಆತನು ಕ್ಷಮಿಸದೇ ಇರುವಂತ ಯಾವ ಪಾಪಿಯೂ ಸಹ ಇಲ್ಲ. What a marvelous promise that we have. ಎಂತ ಅದ್ಭುತವಾದಂತಹ ವಾಗ್ದಾನ ನಮಗಿದೆ. And if you turn to 1 John chapter 1 verse 7, again, very, very familiar verse. But if we walk in the light as he's in the light, we have fellowship with one another. And Apostle John says, and the blood of Jesus Christ, his son, cleanses us from all sin. ಇಲ್ಲಿ ಯೋಹಾನ ಹೇಳುವಂತಹ ಮಾತೇನೆಂದ್ರೆ, ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮ ಎಲ್ಲಾ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುವಂತದ್ದಾಗಿದೆ ಎಂಬುದಾಗಿ ಯೋಹಾನನು ಹೇಳುತ್ತಾನೆ. And in verse 9 he says, if we confess our sins, he is faithful and just to forgive us our sins and to cleanse us from all unrighteousness. ಮತ್ತು 1ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ಹೇಳುವಂತ ಮಾತೇನೆಂದ್ರೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ನಮ್ಮ ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. And I love the verse where it says, if we confess our sins, John doesn't say that if we confess our sins, he's going to forgive us. But John makes it very clear. If we confess our sins, he's faithful and just
to forgive us. And I love the emphasis that Apostle John puts on that he's faithful first and then he's just to forgive us. He's a faithful God, that he even though we are unfaithful, he remains faithful. ಇಲ್ಲಿ ಅಪೊಸ್ತಲ ಅಂತ ಯೋಹಾನನು ಕೇವಲ ಆತನು ಕ್ಷಮಿಸ್ತಾನೆ ಎಂಬುದಾಗಿ ಹೇಳ್ತಾ ಇಲ್ಲ. ಅಲ್ಲಿ ಆತನು ಒತ್ತಿ ಹೇಳುವಂತಹ ಮಾತೇನೆಂದ್ರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಸಕಲ ನೀತಿಯನ್ನು ಪರಿಹರಿಸ್ತಾನೆ. ಒಂದು ವೇಳೆ ನಾವು ಅಪನಂಬಿಗಸ್ತರಾಗಿದ್ದಾಗಿ ಸಹ ಆತನು ನಂಬಿಗಸ್ತನಾಗಿದ್ದಾನೆ. ಆ ಒಂದು ಕಾರಣದಿಂದಲೇ ನಮ್ಮ ಎಲ್ಲಾ ಪಾಪಗಳನ್ನು ಆತನು ಕ್ಷಮಿಸುವಂತವನಾಗಿದ್ದಾನೆ. And then the next famous verse is chapter 2 verse 1 in 1 John, where it says, "My little children, I write these things to you that you may not sin. And if anyone sins, we have an advocate with the Father, Jesus Christ, the righteous." ಮತ್ತು ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೀವಿ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದ್ರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. Let's go through this. Let's make sure that these truths sinks into our hearts this evening. ಈ ಒಂದು ವಿಷಯಗಳನ್ನು ಓದುವಾಗ ಇದರಲ್ಲಿರುವಂತಹ ಸತ್ಯಾಂಶಗಳು ನಮ್ಮಲ್ಲಿರುವಂತ ನಮ್ಮ ಹೃದಯಗಳನ್ನ ಅದು ತುಂಬಿಸುವಂತಾಗಿದೆ. The Holy Spirit told Joseph, you should name him Jesus because he came to save his people from their sins. ಪರಿಶುದ್ಧಾತ್ಮನು ಯೋಸೇಫನಿಗೆ ಹೇಳ್ತಾನೆ, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದ್ರೆ ಆತನು ತಾನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. And the Lord Jesus Christ himself said, if Son sets you free, you are free indeed. That's that we read in John's Gospel chapter 8 verse 34 through 36. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 34ರಿಂದ 36ನೇ ವಚನದವರೆಗೆ ನಾವು ಓದುವಾಗ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳ್ತಾನೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನೀವು ಶಾಶ್ವತವಾಗಿ ಬಿಡುಗಡೆಯಾಗುವಿರಿ. And in Romans chapter 6 verse 14, Paul says that sin has no more dominion over you because you are not under law but under grace. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಅಪೊಸ್ತಲ ಪೌಲನು ಹೇಳುವಂತ ಮಾತೇನೆಂದ್ರೆ, ನಿಮ್ಮ ಮೇಲೆ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ, ಯಾಕೆಂದ್ರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. And then Paul says in Philippians chapter 4, I cannot do this on my own, but I can do all things through Christ who strengthens me. ಮತ್ತು ಪೌಲನು ಫಿಲಿಪಿಯರಿಗೆ ಹೇಳುವಂತ ಸಮಯದಲ್ಲಿ ಆತನು ಬರೀತಾನೆ, ನನ್ನಷ್ಟಕ್ಕೆ ನಾನೇ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. And in 1 Thessalonians 4:3, Paul reminds us that his will for us is our sanctification. ಒಂದು ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ನಮಗೆ ನೆನಪಿಸುವಂತ ಮಾತೇನೆಂದ್ರೆ, ನಾವು ಶುದ್ಧರಾಗಿರಬೇಕೆಂಬುದೇ ಆತನ ಚಿತ್ತವಾಗಿದೆ. And in 2 Timothy, Paul in his second letter to Timothy, chapter 4, verse 18, he says that he will preserve me for his heavenly kingdom. 2 ತಿಮೋತಿ 4ನೇ ಅಧ್ಯಾಯ 18ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ತಿಮೋತಿನಿಗೆ ಬರೆಯುವಂತ ಸಮಯದಲ್ಲಿ ಹೇಳುವಂತ ಮಾತೇನೆಂದ್ರೆ, ಆತನು ತಾನೇ ನನ್ನನ್ನು ಪರಲೋಕದ ಆಸನಗಳಲ್ಲಿ ಅಥವಾ ಪರಲೋಕದಲ್ಲಿ ನಮ್ಮನ್ನು ಸಂರಕ್ಷಿಸುತ್ತಾನೆ. And in Hebrews chapter 7 verse 25, the writer to the Hebrews says, and I'm paraphrasing, there's no sin he cannot forgive, no sinner he cannot save. ಇಬ್ರಿಯ ಗ್ರಂಥಕರ್ತನು ಇಬ್ರಿಯರಿಗೆ ಬರೆಯುವಂತ ಸಮಯದಲ್ಲಿ ಆತನು ಹೇಳುವಂತ ಮಾತೇನೆಂದ್ರೆ, ಆತನು ಕ್ಷಮಿಸದೇ ಇರುವಂತ ಯಾವ ಪಾಪವೂ ಇಲ್ಲ, ಆತನು ಕ್ಷಮಿಸದೇ ಇರುವಂತ ಯಾವ ಪಾಪಿಯೂ ಇಲ್ಲ. And then we read the three beautiful verses in 1 John chapter 1 verse 7, 9 and chapter 2 verse 1, where he reminds us that he cleanses us from all our sins, that he's faithful to forgive our sins, and that he's the great advocate that we have in the presence of Father if we sin. ಯೋಹಾನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಯೋಹಾನನು ಬರೀತಾನೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಮತ್ತು 9ನೇ ವಚನದಲ್ಲಿ ಮತ್ತೆ 2ನೇ ಅಧ್ಯಾಯದ 1ನೇ ವಚನದಲ್ಲಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತ ನೀತಿವಂತನಾಗಿದ್ದು ನಮ್ಮ ಸಕಲ ನೀತಿಯನ್ನು ಪರಿಹರಿಸ್ತಾನೆ. ಮತ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದು ವೇಳೆ ಪಾಪ ಮಾಡಿದರೂ ಸಹ ದೇವರ ಬಳಿಯಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ, ನಮ್ಮ ಮಧ್ಯಸ್ಥಿಕೆ ವಹಿಸುವಂತ ನೀತಿವಂತನಾದ ಒಬ್ಬ ಸಹಾಯಕನಿದ್ದಾನೆ. So the question is, such a victorious life possible for us Christians? ಪ್ರಶ್ನೆ ಏನಂದ್ರೆ, ಅಂತ
ಜಯಶಾಲಿಯಾದಂತಹ ಜೀವಿತ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಸಾಧ್ಯವೋ? And I think that these verses, along with numerous other verses, makes it abundantly clear that God desires his children to experience a victorious life. ಈ ವಚನ ಮತ್ತು ಇನ್ನು ಅನೇಕ ವಚನಗಳೊಂದಿಗೆ ದೇವರು ಈ ಒಂದು ತನ್ನ ಮಕ್ಕಳು ಈ ಒಂದು ಅನುಭವವನ್ನು ಅನುಭವಿಸಬೇಕೆಂಬುದಾಗಿ ಬಹಳವಾಗಿ ನಮಗೆ ಸ್ಪಷ್ಟಪಡಿಸುವಂತವರಾಗಿದ್ದಾನೆ. And we talked about what are some of the secrets of this life that we need to understand or keep in mind. ನಾವು ಈ ಒಂದು ಜೀವಿತದ ರಹಸ್ಯದ ಕುರಿತಾಗಿ ಮಾತನಾಡಿರುವಾಗ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದನ್ನ ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. And I know that we talked about this towards the end of yesterday, so I'm not going to spend a lot of time here. ನಂತರ ನಾವು ನಿನ್ನೆ ಮೊನ್ನೆ ಮತ್ತು ಇವತ್ತು ಅನೇಕ ವಿಷಯಗಳ ಕುರಿತಾಗಿ ಬಹಳಷ್ಟು ಸಮಯವನ್ನ ನಾವು ವಿಷಯದಲ್ಲಿ ಕಳೆದಿದ್ದೇವೆ. It's not by our effort that we can achieve this victorious life. ಜಯಶಾಲಿಯಾದಂತಹ ಅಥವಾ ವಿಜಯಶಾಲಿಯಾದಂತಹ ಜೀವಿತವನ್ನ ನಮ್ಮ ಸಾಮರ್ಥ್ಯದಿಂದ ನಾವು ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. I cannot try and earn a victorious Christian life on my own. ನನ್ನಷ್ಟಕ್ಕೆ ನಾನೇ ವಿಜಯಶಾಲಿಯಾದಂತಹ ಕ್ರಿಸ್ತಿಯ ಜೀವಿತವನ್ನ ಪ್ರಯತ್ನಿಸಲಿಕ್ಕೆ ಅಥವಾ ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. It is a gift of God. We read that in 1 Corinthians chapter 15 verse 57. 1 ಕೊರಿಂಥ 15ನೇ ಅಧ್ಯಾಯ 57ನೇ ವಚನದಲ್ಲಿ ನಾವು ನೋಡ್ತೇವೆ, ಅದು ದೇವರ ವರವೇ. And then we looked at the story of Joshua for a little bit, where towards the end of his life, Joshua says, choose for yourself, who do you want to serve? But as for me and my house, we will serve the Lord. ಯೆಹೋಶುವನ ಕುರಿತಾಗಿ ನಾವು ಓದುತ್ತಾ ಬಂದೆವು. ಯೆಹೋಶುವನು 24ನೇ ಅಧ್ಯಾಯದಲ್ಲಿ ತನ್ನ ಅಂತ್ಯದಲ್ಲಿ ಅವನು ಮಾಡುವಂತಹ ಒಂದು ತೀರ್ಮಾನವೇನೆಂದ್ರೆ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು, ನೀವು ಯಾರನ್ನು ಸೇವಿಸಬೇಕೋ ನೀವು ಆರಿಸಿಕೊಳ್ಳ್ರಿ ಎಂಬುದಾಗಿ ಇಸ್ರಾಯೇಲರಿಗೆ ಹೇಳುತ್ತಾನೆ. You choose who you want to serve. ನೀವು ಯಾರಿಗೆ ಸೇವೆ ಮಾಡ್ಬೇಕೆಂಬುದನ್ನ ನೀವೇ ಆರಿಸಿಕೊಳ್ಳ್ರಿ. And the key for victorious life is to keep looking unto Jesus. ವಿಜಯಶಾಲಿಯಾದಂತಹ ಜೀವಿತಕ್ಕಿರುವಂತಹ ಕೀಲಿ ಅದು ಯೇಸು ಕ್ರಿಸ್ತನನ್ನು ನೋಡುವಂತದ್ದೇ ಅದರ ಒಂದು ವಿಷಯವಾಗಿದೆ ಅಥವಾ ಕೀಲಿಯಾಗಿದೆ. And we read that in Hebrews chapter 12, where he is the author, the pioneer, and finisher of our faith. So we keep our eyes fixed on Jesus and run this race with endurance. ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಆತನೇ ನಮ್ಮ ನಂಬಿಕೆಯನ್ನು ಹುಟ್ಟಿಸುವಂತವನು ಪೂರೈಸುವಂತವನಾಗಿದ್ದಾನೆ. ಆದ್ರಿಂದ ಆತನ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದಂತಹ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. So I said in the beginning, there is no secret formula that I can give you to help you lead a victorious life. ನೀವು ವಿಜಯಶಾಲಿಯಾದಂತಹ ಜೀವಿತವನ್ನು ನಡೆಸುವುದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದಂತಹ ನಾನು ಕೊಡುವಂತೆ ಯಾವುದೇ ರೀತಿಯಾದಂತಹ ರಹಸ್ಯವಾದಂತಹ ಸೂತ್ರಗಳಿಲ್ಲ. But how does God communicate to us, or where can we find information on how we can lead a victorious life? ನಮ್ಮ ಮೂಲಕವಾಗಿ ದೇವರು ನಮಗೆ ಹೇಗೆ ನಮ್ಮೊಟ್ಟಿಗೆ ದೇವರು ಆತನು ಮಾತನಾಡುವಂತವನಾಗಿದ್ದಾನೆ, ಹೇಗೆ ನಾವು ವಿಜಯಶಾಲಿಯಾದಂತಹ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯ? Like I said, there is no secret formula. ನಾನು ಹೇಳಿದ ಹಾಗೆ ಯಾವುದೇ ರೀತಿಯಾದಂತಹ ರಹಸ್ಯವಾದಂತಹ ಸೂತ್ರ ಇಲ್ಲ. But all the instructions you need to live a victorious life, you find in the Word of God. ನೀನು ವಿಜಯಶಾಲಿಯಾದಂತಹ ಜೀವಿತವನ್ನು ಜೀವಿಸುವುದಕ್ಕೆ ಬೇಕಾದಂತ ಎಲ್ಲಾ ರೀತಿಯಾದಂತಹ ಮಾರ್ಗದರ್ಶನ, ಎಲ್ಲಾ ರೀತಿಯಾದಂತಹ ವಿಷಯಗಳು ದೇವರ ವಾಕ್ಯದಲ್ಲಿ ನಿನಗೋಸ್ಕರವಾಗಿದೆ. You don't need to turn anywhere else but to your Bible to see how God can talk to you and guide you and help you lead a victorious life. ನೀನು ವಿಜಯಶಾಲಿಯಾದಂತಹ ಜೀವಿತಕ್ಕೋಸ್ಕರವಾಗಿ ಎಲ್ಲಿಯೂ ಕೂಡ ತಿರಬೇಕಾದಂತ ಅವಶ್ಯಕತೆ ಇಲ್ಲ. ದೇವರ ವಾಕ್ಯವನ್ನು ಮಾತ್ರ ನೋಡಿದ್ರೆ ಗೊತ್ತು ಸಾಕು, ದೇವರು ನಿನ್ನ ಜೀವಿತದಲ್ಲಿ ಹೇಗೆ ವಿಜಯಶಾಲಿಯಾದಂತಹ ಜೀವಿತವನ್ನು ಕೊಡ್ಲಿಕ್ಕೆ ಸಾಧ್ಯ ಎಂಬುದಾಗಿ. And we looked at Mary in the story of Mary and Martha, how Mary sitting at the feet of the Lord Jesus Christ and learning from him. ಮಾರ್ತಳು ಮರಿಯಳ ಒಂದು ಕಥೆಯ ಮುಖಾಂತರವಾಗಿ ನಾವು ನೋಡುತ್ತಾ ಬಂದೆವು.
ಮರಿಯಳು ಹೇಗೆ ಕರ್ತನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆಕೆ ಕಲಿಯುತ್ತಾ ಇದ್ದಳು ಎಂಬುದಾಗಿ. You know, a lot of times as believers, we forget the message and the power of the Word of God. ಅನೇಕ ಸಾರಿ ವಿಶ್ವಾಸಿಗಳಾದಂತ ನಾವುಗಳು ಆ ದೇವರ ವಾಕ್ಯದ ಶಕ್ತಿಯನ್ನ, ದೇವರ ವಾಕ್ಯದ ಒಂದು ಸಾಮರ್ಥ್ಯವನ್ನ ನಾವು ಮರೆತು ಬಿಡುವಂತರಾಗಿರ್ತೇವೆ. We read in the scripture that the Word of God is powerful. ನಾವು ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ, ದೇವರ ವಾಕ್ಯವು ಶಕ್ತಿಶಾಲಿಯಾಗಿದೆ. It can destroy Satan's strongholds. ಅದು ಸೈತಾನ ತಂತ್ರಜ್ಞಾನಗಳನ್ನು ಅಥವಾ ತಂತ್ರೋಪಾಯಗಳನ್ನ ಮುರಿದು ಹಾಕ್ಲಿಕ್ಕೆ ಸಾಧ್ಯ. It's a two-edged sword. It can pierce to the innermost being of a soul. ಅದು ಇಬ್ಬಾಯಿಕತೆಯಾಗಿದೆ. ಅದು ಆತ್ಮಗಳನ್ನ ತೂರಿ ಹೋಗುವಷ್ಟು ಅದು ಶಕ್ತಿಶಾಲಿಯಾಗಿದೆ. But at the same time, it's also living. It is life-giving. ಅದೇ ಸಮಯದಲ್ಲಿ ಅದು ಜೀವಿಸುವಂತದ್ದು ಮತ್ತು ಜೀವ ಕೊಡುವಂತದ್ದು. And as believers, we sometimes forget to sit at the feet of the Lord and read the Word of God and study the Word of God and ask Lord to open your eyes so that you can understand wonderful things from the Word that's going to help you lead a victorious life. ಅದು ಅನೇಕ ಸಾರಿ ವಿಶ್ವಾಸಿಗಳು ಮರ್ತು ಬಿಡ್ತಾರೆ. ದೇವರ ವಾಕ್ಯವನ್ನು ಓದುವಂತದ್ದನ್ನ ಮತ್ತು ದೇವರ ವಾಕ್ಯದಲ್ಲಿರುವಂತಹ ಸತ್ಯಾಂಶಗಳನ್ನ ಅರ್ಥ ಮಾಡಿಕೊಂಡು ಜಯಶಾಲಿಯಾದಂತಹ ಜೀವಿತವನ್ನು ಜೀವಿಸಲಿಕ್ಕೆ ಅನೇಕ ಸಾರಿ ವಿಶ್ವಾಸಿಗಳು ಮರೆತು ಬಿಡುವಂತವರಾಗಿದ್ದಾರೆ. The Bible can consist of scriptures. It is the Word of God. Again, brother, please. The Bible is the Word of God. This is God speaking to us. ಸತ್ಯವೇದವು ಅದು ದೇವರ ವಾಕ್ಯವಾಗಿದೆ. ಇದರ ಮುಖಾಂತರವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂತವನಾಗಿದ್ದಾನೆ. It's unique. There's nothing else. There's nowhere else in the whole world where you can find truth as you find it in the Word of God. ನೀವು ದೇವರ ವಾಕ್ಯದಲ್ಲಿ ಸತ್ಯಾಂಶಗಳನ್ನು ಅಥವಾ ಸತ್ಯವನ್ನು ಕಂಡುಹಿಡಿಯುವ ಹಾಗೆ ಈ ಲೋಕದಲ್ಲಿ ಬೇರೆ ಯಾವ ಪುಸ್ತಕದಿಂದ ಆಗಲಿ ಬೇರೆ ಎಲ್ಲಿಯೂ ಕೂಡ ಸತ್ಯವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. And you see behind me a bookshelf with lots of books. ನನ್ನ ಹಿಂದೆ ಅಥವಾ ಸಹೋದರ ಹಿಂದೆ ಆ ಒಂದು ಬುಕ್ ಶೆಲ್ಫ್ ನಲ್ಲಿ ಅನೇಕ ಪುಸ್ತಕಗಳಿವೆ. These are the books I got from my dad, from my brother, from other believers, and me buying these books. So that's where I got these from. ಈ ಪುಸ್ತಕಗಳೆಲ್ಲವನ್ನು ಸಹ ಅವರ ತಂದೆಯವರಿಂದ, ಅವರ ಅಣ್ಣನಿಂದ ಮತ್ತು ಬೇರೆ ವಿಶ್ವಾಸಿಗಳಿಂದ ಅವರು ತೆಗೆದುಕೊಂಡಿದ್ದಾರೆ ಮತ್ತು ಕೊಂಡುಕೊಂಡಿದ್ದಾರೆ. But one thing that I need to realize is that there's more truth, there's more power, there's more information in the Word of God, in the Bible, than you can find in any of these books. ಈ ಎಲ್ಲಾ ಪುಸ್ತಕಗಳಿಗಿಂತ, ಎಲ್ಲಾ ರೀತಿಯಾದಂತಹ ಗ್ರಂಥಗಳಿಗಿಂತ ಹೆಚ್ಚಾದಂತಹ ಸತ್ಯವನ್ನ, ಹೆಚ್ಚಾದಂತಹ ಮಾಹಿತಿಯನ್ನ, ಹೆಚ್ಚಾದಂತಹ ದೇವರ ವಾಕ್ಯವನ್ನ ಸತ್ಯವೇದದಲ್ಲಿ ಮಾತ್ರವೇ ಕಂಡುಕೊಳ್ಳಲಿಕ್ಕೆ ಸಾಧ್ಯ. The primary source that's going to help us lead a victorious life is your Bible, is the Word of God. ನೀವು ಜಯಶಾಲಿಯಾದಂತಹ ಜೀವಿತವನ್ನು ಜೀವಿಸಲಿಕ್ಕಿರುವಂತಹ ಪ್ರಾಥಮಿಕವಾದಂತಹ ಸಂಪನ್ಮೂಲ ಸತ್ಯವೇದ ಮತ್ತು ದೇವರ ವಾಕ್ಯವು ಅದು ಮಾತ್ರವೇ ಆಗಿದೆ. It's not this class that you take. It's not the notes that you're writing down. At the end of the day, you need to sit with the Word of God on your lap and study and trust the Lord to speak to you and lead you. ಈ ತರಗತಿಯಲ್ಲಿ ತೆಗೆದುಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ಟಿಪ್ಪಣಿಗಳಾಗಲಿ, ನೋಟ್ಸ್ಗಳಾಗಲಿ, ಅಂತ್ಯದಲ್ಲಿ ನೀವು ದೇವರ ವಾಕ್ಯದೊಂದಿಗೆ ಮಾತ್ರವೇ ಕೂತ್ಕೊಳ್ಳಬೇಕು. ಅದುವೇ ಬೇರೆಲ್ಲದಕ್ಕಿಂತಲೂ ಸಹ ನಿಮಗೆ ಸಹಾಯ ಮಾಡುವಂತದ್ದಾಗಿದೆ. I had a friend who went to school in University of California. It's a very big university here. ನನಗೆ ಒಬ್ಬರು ಸ್ನೇಹಿತರಿದ್ರು. ಅವರು ಇಲ್ಲಿ ಬಹಳ ದೊಡ್ಡದಾದಂತ ಒಂದು ವಿಶ್ವವಿದ್ಯಾನಿಲಯವಾದಂತ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯಕ್ಕೆ ಹೋದ್ರು. And she was studying literature at that school. One second, brother, please.
She was doing MA English, if that makes sense. MA English is what that person was studying. ಅವರು MA ಇಂಗ್ಲಿಷ್ ನ ಒಂದು ಲಿಟರೇಚರ್ ನ ಅವರು ಕಲಿಯಲಿಕ್ಕೆ ಹೋದ್ರು. And the professor that taught one of the subjects was an atheist. He did not believe in God. ಅದರಲ್ಲಿ ಉಪನ್ಯಾಸ ಮಾಡುವಂತ ಉಪನ್ಯಾಸಕರು ನಾಸ್ತಿಕರಾಗಿದ್ರು, ಅವರು ದೇವರಲ್ಲಿ ನಂಬದೇ ಇರುವಂತವರಾಗಿದ್ರು. And I think from what I remember, the library there at that college had about 20,000 rare books, meaning there was a lot of books, but there's at least 20,000 books. There's only one copy left, and that's you find it in that library. ಆ ಒಂದು ಲೈಬ್ರರಿಯಲ್ಲಿ ಅಥವಾ ಒಂದು ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿವೆ, ಆದ್ರೆ ಕಡೆ ಪಕ್ಷ ಒಂದೊಂದು ಕಾಪಿ ಇರುವಂತಹ ಒಂದು ಸುಮಾರು 20,000 ಪುಸ್ತಕಗಳು ಆ ಒಂದು ಗ್ರಂಥಾಲಯದಲ್ಲಿದೆ. So imagine that's the only copy of almost 20,000 books you just find in that library. ಅದೊಂದು ಕಾಪಿ ಮಾತ್ರವೇ ಸುಮಾರು 20,000 ಪುಸ್ತಕಗಳಿವೆ, ಊಹಿಸ್ಕೊಳ್ರಿ. But this is what a professor said. He said, if that library was burning down and I could only say one book, he said that book would be Bible. ಅವರ ಉಪನ್ಯಾಸಕರು ಹೇಳಿದಂತ ಮಾತೇನೆಂದ್ರೆ, ಇಡೀ ವಿಶ್ವವಿದ್ಯಾನಿಲಯದಂತಹ ಒಂದು ಗ್ರಂಥಾಲಯವನ್ನು ಅದನ್ನು ಸುಟ್ಟು ಹಾಕಿದ್ರು ಸಹ ಒಂದು ಪುಸ್ತಕವನ್ನು ಮಾತ್ರವೇ ನಾನು ರಕ್ಷಿಸಲಿಕ್ಕೆ ಸಾಧ್ಯ, ಅದು ಸತ್ಯವೇದ. Now his reason for that could be different. ಒಂದು ವೇಳೆ ಅವರಿಗೆ ಕೊಟ್ಟಂತ ಕಾರಣ ಬೇರೆ ಆಗಿರಬಹುದು. But the idea that the word of God is so valuable has been impressed on my heart. ಆದ್ರೆ ಅದರಲ್ಲಿರುವಂತ ಒಂದು ಆಲೋಚನೆ ದೇವರ ವಾಕ್ಯದ ಕುರಿತಾಗಿ ನನ್ನ ಮನಸ್ಸಿಗೆ ಬಹಳ ಒಂದು ಒತ್ತಾಸೆಯನ್ನು ಕೊಟ್ಟಿತು. When you understand, when you study church history, you will see kingdoms and kings trying to destroy copies of the Bible. ನೀವು ಸಭಾ ಚರಿತ್ರೆಯನ್ನು ಓದುವಾಗ ಅರಸರುಗಳು ಮತ್ತು ಅವರ ರಾಜ್ಯವು ಅವರೆಲ್ಲ ಸಹ ಸತ್ಯವೇದವನ್ನ ಸುಟ್ಟು ಹಾಕ್ಲಿಕ್ಕೆ ಅಥವಾ ನಾಶ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಬಂದರು. And you'll read in the church history of how people gave their lives to protect copies of the Word of God. ಆದ್ರೆ ಸಭಾ ಚರಿತ್ರೆಯಲ್ಲಿ ನಾವು ಓದ್ತೇವೆ, ಸತ್ಯವೇದವನ್ನ ಸಂರಕ್ಷಿಸುವುದಕ್ಕೋಸ್ಕರವಾಗಿ ಜನರು ಹೇಗೆ ತಮ್ಮ ಜೀವಿತಗಳನ್ನೇ ಕೊಡಬೇಕಾಯ್ತು. That's how much they valued the Word of God. ಅಷ್ಟರ ಮಟ್ಟಿಗೆ ಅವರು ದೇವರ ವಾಕ್ಯಕ್ಕೆ ಸನ್ಮಾನಿಸಿದ್ರು ಅಥವಾ ಗೌರವಿಸಿದ್ರು, ಮೌಲ್ಯ ಕೊಟ್ಟರು. Now we have the Word of God in different forms. We have Bibles, we have it on our phone, we have it on our tablet. It's available everywhere to us. ಈಗ ದೇವರ ವಾಕ್ಯವು ನಮ್ಮ ಮನೆಯಲ್ಲಿದೆ, ನಮ್ಮ ಫೋನ್ ಅಲ್ಲಿದೆ, ನಮ್ಮ ಟ್ಯಾಬ್ಲೆಟ್ ಅಲ್ಲಿದೆ, ಎಲ್ಲಾ ಕಡೆಯಲ್ಲೂ ಸಹ ದೇವರ ವಾಕ್ಯದ ಲಭ್ಯತೆ ಇದೆ. But I want you to bring to your attention this evening that you should value the Word of God. ಈ ಸಾಯಂಕಾಲ ವೇಳೆಯಲ್ಲಿ ನಿಮ್ಮ ಗಮನಕ್ಕೆ ನಾನು ತರುವಂತಹ ವಿಷಯವೇನೆಂದ್ರೆ, ನೀವು ದೇವರ ವಾಕ್ಯಕ್ಕೆ ಮೌಲ್ಯವನ್ನು ಕೊಡಬೇಕು. Whatever circumstances, whatever failures, wherever you find yourself in your Christian walk, ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನೀವೇನೇ ಎಂತ ಪರಿಸ್ಥಿತಿಗಳನ್ನ ಆದುವುದಾಗಿ ಎಂತ ರೀತಿಯಲ್ಲಿ ಇದ್ರು ಸಹ, ಹೇಗೆ ಇದ್ರು ಸಹ, and you want to lead a victorious life that we talked about earlier, ನಾವೀಗಾಗಲೇ ಮಾತನಾಡಿದಂತಹ ವಿಜಯಶಾಲಿಯಾದಂತಹ ಕ್ರಿಸ್ತಿಯ ಜೀವಿತವನ್ನ ಇದು ಜೀವಿಸಬೇಕಾದರೆ turn to the Word of God. ದೇವರ ವಾಕ್ಯಕ್ಕೆ ತಿರುಗಿಸಷ್ಟೇ. What is the central message of the Word of God? ದೇವರ ವಾಕ್ಯದಲ್ಲಿರುವಂತಹ ಕೇಂದ್ರ ಸಂದೇಶ ಏನು? It talks about creation, definitely. ಅದು ಖಂಡಿತವಾಗಿ ಸಹ ಸೃಷ್ಟಿಯ ಕುರಿತಾಗಿ ಮಾತನಾಡುತ್ತದೆ. It talks about what's going to happen in the future. It talks about eternity. That's all there. ಮತ್ತು ಭವಿಷ್ಯತ್ತಿನಲ್ಲಿ ಏನಾಗ್ಲಿಕ್ಕಿದೆ ಮತ್ತು ನಿತ್ಯತ್ವದಲ್ಲಿ ಏನಾಗ್ತದೆ ಎಂಬುದಾಗಿ ಮಾತನಾಡುತ್ತದೆ. But I think the central message of the Bible is the person and work of Lord Jesus Christ. ಸತ್ಯವೇದದಲ್ಲಿ ಅಥವಾ ದೇವರ ವಾಕ್ಯದಲ್ಲಿರುವಂತಹ ಕೇಂದ್ರ ಸಂದೇಶ ರಕ್ಷಣೆಯ ವಿಷಯ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಮತ್ತು ಆತನ ಕಾರ್ಯದ ವಿಷಯ.
It presents to us Jesus Christ as the incarnate Son of God. ಮತ್ತು ದೇವರ ಮಗನಾಗಿ ಆತನ ರಾವತಾರ ಬೆತ್ತಿದಂತಹ ಆ ಒಂದು ವಿಷಯವನ್ನು ಸಹ ನಾವು ನೋಡ್ತೇವೆ. It presents to us Lord Jesus Christ as the crucified one. ಆ ಶಿಲುಬೆಗೇರಿಸಲ್ಪಟ್ಟಂತ ಕರ್ತನಾದ ಯೇಸು ಕ್ರಿಸ್ತನನ್ನ ಅದು ಪ್ರಸ್ತುತಪಡಿಸುತ್ತದೆ. And it tells us that he is not just the crucified one, but he is the risen one. ಮತ್ತು ಆತನು ಕೇವಲ ಕ್ರೂಶಿಸಲ್ಪಟ್ಟಂತವನು ಮಾತ್ರವೇ ಇಲ್ಲ, ಆತನು ಪುನರುತ್ಥಾನಗೊಂಡಂತವನು ಸಹ ಆಗಿದ್ದಾನೆ. And he's not just the risen one, but now he's exalted and up in the heavens with God the Father at the right hand of the Father in majesty. ಆತನು ಕೇವಲ ಕ್ರೂಶಿಸಲ್ಪಟ್ಟಂತವನು ಮಾತ್ರವೇ ಅಲ್ಲ, ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ತಂದೆಯ ಬಲಪಾರ್ಶ್ವದಲ್ಲಿ ಸಿಂಹಾಸನವನ್ನಾಗಿ ಆತನು ಕುಳಿತಿದ್ದಾನೆ. And the truth that he is alive forevermore. ಅಲ್ಲಿರುವಂತಹ ಸತ್ಯಾಂಶವೇನೆಂದರೆ ಆತನು ಎಂದೆಂದಿಗೂ ಸಹ ಜೀವಿಸುವಂತವನಾಗಿದ್ದಾನೆ. As you study the Word of God and you look to the Word of God, may the person and the work of the Lord Jesus Christ comes real to you. ನೀವು ದೇವರ ವಾಕ್ಯವನ್ನು ಕಲಿಯುವಾಗ, ಸತ್ಯವೇದವನ್ನು ಓದುವಾಗ, ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವ ಮತ್ತು ಆತನ ಕಾರ್ಯವು ನಿಮ್ಮ ಜೀವಿತದಲ್ಲಿ ಸತ್ಯವಾಗಿ ಬರುವಂತದ್ದಾಗಿದೆ. I had a missionary friend who was a missionary in Nigeria. He would tell us as we attended a Bible study with him that you should read the Word of God until you see Christ in that passage, in that portion that you're reading. ನನಗೆ ಒಬ್ಬ ಸೇವಕ ಸ್ನೇಹಿತರಿದ್ದಾರೆ, ನೈಜೀರಿಯಾದಲ್ಲಿ ಅವರು ಸೇವೆ ಮಾಡುವಂತವರಾಗಿದ್ದಾರೆ. ಅವರು ಹೇಳುವಂತ ಮಾತೇನೆಂದ್ರೆ, ಸತ್ಯವೇದ ಅಧ್ಯಯನದಲ್ಲಿ ನೀವು ದೇವರ ವಾಕ್ಯವನ್ನು ಓದ್ರಿ, ಅಲ್ಲಿ ನಿಮಗೆ ಸತ್ಯಾಂಶಗಳು ಗೊತ್ತಾಗ್ತವೆ. Christ is the central theme of the Bible. ಕ್ರಿಸ್ತನು ತಾನೇ ಸತ್ಯವೇದದ ಕೇಂದ್ರ ಪ್ರಸ್ತಾಪವಾಗಿದ್ದಾನೆ. And I don't want to read all these verses, but Luke chapter 24:27, Genesis 3:21. So right from the creation, Genesis, where Adam and Eve is sacrificing that God is killing the lamb to provide them with the cloth, to Genesis 22, where we read about Abraham's Isaac being sacrificed, but God providing a lamb. In Exodus 12, you see the Passover lamb. Isaiah 53, 2 Corinthians 5:21, where you are a new creation. All these verses talk about the Lord Jesus himself. ಎಲ್ಲಾ ವಚನಗಳನ್ನು ನಾನು ಓದುವಂತ ಅವಶ್ಯಕತೆ ಇಲ್ಲ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ, ವಚನ ಕಾಂಡದ 12ನೇ ಅಧ್ಯಾಯದಲ್ಲಿ, ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ಮತ್ತು ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಎಲ್ಲವೂ ಸಹ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಯಜ್ಞಗಳು ತೋರಿಸುವಂತದ್ದಾಗಿದೆ. And the very first verse I have on top, Luke chapter 24, verse 27, that happens on the Emmaus Road. ಆ ಲೂಕನ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನದಲ್ಲಿ ಆ ಎಮ್ಮಾವಿನ ಮಾರ್ಗದಲ್ಲಿ ನಡೀತಾ ಇರುವಂತಹ ವಿಷಯದ ಕುರಿತಾಗಿ ನಾವು ಓದುತ್ತೇವೆ. And we know the background. These two disciples, they're walking towards Emmaus from Jerusalem, and they're not sure if the Lord is indeed risen from the dead. ಅಲ್ಲಿರುವಂತಹ ಶಿಷ್ಯರು ಆ ಎಮ್ಮಾವಿಗೆ ಹೋಗುವಂತಹ ಸಮಯದಲ್ಲಿ ಅವರೊಟ್ಟಿಗೆ ನಡೀತಾ ಇರುವಂತವನು ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ಅವರಿಗೆ ತಿಳಿಯಲಿಲ್ಲ. They heard that he made himself visible to few of the brethren, but they're not fully convinced. ಅವರು ಇತರ ಶಿಷ್ಯರಿಗೆ ಯೇಸು ಕ್ರಿಸ್ತನು ಕಾಣಿಸಿಕೊಂಡಿದ್ದಾನೆ ಎಂಬುದಾಗಿ ಅವರು ಕೇಳಿಸಿಕೊಂಡಿದ್ದರು, ಆದ್ರೆ ಅದರ ಕುರಿತಾಗಿ ಸಂಪೂರ್ಣವಾಗಿ ಮನವರಿಕೆ ಆಗಿರಲಿಲ್ಲ. And the Lord joins them as they walk to the Emmaus. ಅವರು ಎಮ್ಮಾವಿಗೆ ನಡೀತಾ ಇರುವಂತಹ ಸಮಯದಲ್ಲಿ ಕರ್ತನು ಅವರೊಟ್ಟಿಗೆ ಸೇರಿಕೊಂಡನು. And logically, the simplest thing the Lord could have done to convince them that he is indeed risen from the dead was just to reveal himself to them and show them, here you go, Cleopas, I'm risen from the dead. It's me, Lord Jesus. ತಾರ್ಕಿಕವಾಗಿ ಒಂದು ವೇಳೆ ಕರ್ತನು ಅವರಿಗೆ ತಾನೇ ಮರಣದಿಂದ ಪುನರುತ್ಥಾನವಾಗಿ ಎದ್ದಂತವನು ಆತನೇ ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ಅವರಿಗೆ ಪ್ರಕಟಿಸಿಕೊಳ್ಳಬಹುದಾಗಿತ್ತು. But that's not what he did. It says in Luke chapter 24:27 that he took them right from the prophets, right from Moses, all through the prophets, and he talked to them, or he taught them in all the scriptures things concerning himself.
ಆದ್ರೆ ಆತನು ಹಾಗೆ ಮಾಡ್ಲಿಲ್ಲ. ಆದ್ರೆ ಆತನು ಮಾಡಿದಂತ ವಿಷಯವೇನಿದೆ, ಎಲ್ಲಾ ಪ್ರವಾದಿಗಳ ಗ್ರಂಥಗಳ ಮುಖಾಂತರವಾಗಿ, ಎಲ್ಲಾ ಪ್ರವಾದಿಗಳ ಆ ಪುಸ್ತಕಗಳ ಮುಖಾಂತರವಾಗಿ ತೆಗೆದುಕೊಂಡು ಅವ್ರನ್ನು ಕರೆದುಕೊಂಡು ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟನು. And what do we do with the Bible? ಸತ್ಯವೇದದಲ್ಲಿ ನಾವೇನ್ ಮಾಡ್ತೇವೆ? We believe it. ನಾವು ಅದನ್ನ ನಂಬುತ್ತೇವೆ. We search it. We see how Bereans search the scriptures to find the truth. ನಾವು ಅದನ್ನ ಹುಡುಕ್ತೇವೆ. ಬೆರೆಯದವರು ಸತ್ಯವೇದದಲ್ಲಿರುವಂತಹ ಅಥವಾ ವಾಕ್ಯದಲ್ಲಿರುವಂತಹ ಸತ್ಯಾಂಶಗಳನ್ನ ಹುಡುಕಿ ಅವ್ರು ಹೇಗೆ ಕಂಡುಕೊಂಡ್ರೋ ಹಾಗೆ. It's a very, very important thing to do. That what the Bereans did, they did not take the apostles' word for it. They searched the scripture themselves and they made sure that it is the truth. ಬೆರೆಯದವರು ಮಾಡಿದಂತಹ ವಿಷಯ ಬಹಳ ಪ್ರಾಮುಖ್ಯವಾದಂತಹ ವಿಷಯ. ಅವರ ಅಪೊಸ್ತಲರಿಂದ ದೇವರ ವಾಕ್ಯವನ್ನು ಕೇಳಿದಾಗ್ಯೂ ಸಹ ಅವರ ಸತ್ಯವೇದಗಳನ್ನು ಅಥವಾ ದೇವರ ವಾಕ್ಯಗಳನ್ನು, ಶಾಸ್ತ್ರಗಳನ್ನು ಹುಡುಕಿ ಅವರ ಸತ್ಯಾಂಶಗಳನ್ನ ಕಂಡುಕೊಂಡ್ರು. And then once they saw it in the word of God, they received it. ಒಂದು ಸಾರಿ ಅವರು ದೇವರ ವಾಕ್ಯದಿಂದ ನೋಡಿದ ನಂತರ ಅವರು ಅದನ್ನು ಸ್ವೀಕಾರ ಮಾಡಿಕೊಂಡ್ರು. And you proclaim the word of God. ಆ ಸಮಯದಲ್ಲಿ ನಾವು ವಾಕ್ಯವನ್ನು ಪ್ರತಿಪಾದಿಸುತ್ತೇವೆ. And the last thing is to live the word of God. ಮತ್ತು ಕೊನೆಯದಾಗಿ ದೇವರ ವಾಕ್ಯದಲ್ಲಿ ಜೀವಿಸು. You know, a lot of times when we pray before a class or we hear a message, is that, Lord, please don't just let us be hearers of your word, but doers of your word as well. ಅನೇಕ ಸಾರಿ ಕ್ಲಾಸ್ಗಳಲ್ಲಿ ಆಗ್ಲಿ ಅಥವಾ ಕೂಟಗಳಲ್ಲಿ ಆಗ್ಲಿ ಸಂದೇಶಗಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಾವು ಮಾಡುವಂತಹ ಪ್ರಾರ್ಥನೆ ಅಂದ್ರೆ, ಕರ್ತನೆ ವಾಕ್ಯವನ್ನು ಕೇಳುವಂತವರು ಮಾತ್ರವೇ ಆಗಿರುತ್ತದೆ, ಆ ರೀತಿಯಾಗಿ ನಡ್ಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿರ್ತೇವೆ. A lot of times we understand the truths about living a victorious life. ಅನೇಕ ಸಾರಿ ಜಯಭರಿತವಾದ ಅಥವಾ ವಿಜಯಶಾಲಿಯಾದ ಜೀವಿತವನ್ನು ಜೀವಿಸುವಂತದರ ಆ ಸತ್ಯಾಂಶಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ, ಅರ್ಥ ಮಾಡಿಕೊಳ್ಳುತ್ತೇವೆ. And it's all in our head. We have it's all in our notes. It's there. ಇದೆಲ್ಲವೂ ಸಹ ನಮ್ಮ ನೋಟ್ಸ್ ಅಲ್ಲಿ, ನಮ್ಮ ತಲೆಯಲ್ಲಿ ಅದಿದೆ. But we don't live it. ಆದ್ರೆ ನಾವು ಆ ರೀತಿಯಾಗಿ ಜೀವಿಸೋದಿಲ್ಲ. And the last thing that I want to talk for a few minutes tonight is that this is indeed the will of God. That Bible makes it very clear that He wants us to live a victorious life, and this is indeed God's will for us. ಕೊನೆಯದಾಗಿ ರಾತ್ರಿ ವೇಳೆಯಲ್ಲಿ ಇನ್ನು ಕೆಲವು ನಿಮಿಷ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿರುವಂತಹ ವಿಷಯವೇನೆಂದ್ರೆ, ಖಂಡಿತವಾಗಿಯೂ ಸಹ ನಾವು ವಿಜಯಶಾಲಿಯಾದಂತಹ ಜೀವಿತವನ್ನ ನಾವು ಜೀವಿಸಬೇಕೆಂಬುದಾಗಿ ಕರ್ತನು ನಮ್ಮ ಜೀವಿತದ ಮುಖಾಂತರವಾಗಿ ಆತನು ಆಶಿಸುವಂತವನಾಗಿದ್ದಾನೆ. In Ephesians chapter 5 verse 17, the very literal translation is, we should not be foolish, but should have discernment concerning the will of God. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಚನದಲ್ಲಿ ಬಹಳ ಅಕ್ಷರಶಃವಾದಂತಹ ಒಂದು ಭಾಷಾಂತರದಲ್ಲಿ ನಾವು ಈ ರೀತಿಯಾಗಿ ನಾವು ಓದುವಂತವರಾಗಿದ್ದೇವೆ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದುಕೊಳ್ಳುವವರಾಗಿದ್ದೀವಿ. And the will of God concerning that all men should be saved, it's very clear, and all these verses talks to that. ಎಲ್ಲಾ ವಚನಗಳು ಮಾತನಾಡುವ ಹಾಗೆ ಎಲ್ಲರೂ ಸಹ ಒಂದು ಜಯಭರಿತವಾದಂತಹ ಜೀವಿತವನ್ನು ಜೀವಿಸಬೇಕೆಂಬುದೇ ಕರ್ತನ ಚಿತ್ತವಾಗಿದೆ. And I hope that you're understanding a pattern here, that everything starts with being born into the family of God. It starts with your salvation. So that's why every one of these themes that you see starts with having a personal relationship with the Lord. So the very first thing, even here, understanding the will of God, is that He wants you to be saved. If you're not saved, if you're not trusting in the Lord Jesus Christ as your Savior, you cannot live a victorious life. So it starts with your salvation. So the scripture says all men should be saved. ಎಲ್ಲವೂ ಸಹ ಪ್ರಾರಂಭವಾಗುವಂತದ್ದು ಆತ್ಮಿಕವಾದಂತಹ ಜನನದಿಂದ. ಇಲ್ಲಿಯೂ ಸಹ ಅದೇ ವಿಷಯವನ್ನೇ ನಾವು ನೋಡುವಂತವರಾಗಿದ್ದೇವೆ. ಆತ್ಮಿಕವಾಗಿ ನೀವು ಜನಿಸದೆ ಹೋದ್ರೆ ನೀವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಆತ್ಮಿಕವಾಗಿ ನೀವು ಜನಿಸಿದ್ರೆ ಮಾತ್ರವೇ ನೀವು ಜಯಶಾಲಿಯಾದಂತಹ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ. ಆದ್ರಿಂದ ಈ ಒಂದು ಎಲ್ಲಾ ವಾಕ್ಯಗಳಲ್ಲಿ ನಾವು ನೋಡುವಂತಹ ಅಂಶವೇನೆಂದ್ರೆ, ಮೊದಲನೇದಾಗಿ ಆತ್ಮಿಕವಾದಂತಹ ಒಂದು ಜನನವನ್ನ ನಾವು ಪಡೆದುಕೊಂಡಿರಬೇಕು. And then the word of God says that all
whom he saved now should be sanctified. And again, I'm not going to read through all these verses, but that's made very clear in the Word of God. ದೇವರ ವಾಕ್ಯದಲ್ಲಿ ಮತ್ತೆ ಆತನು ಹೇಳುವಂತಹ ಮಾತಿನಂತೆ ಆತನಿಂದ ರಕ್ಷಿಸಲ್ಪಟ್ಟಂತವರೆಲ್ಲರೂ ಸಹ ಶುದ್ಧವಾದಂತಹ ಜೀವಿತವನ್ನು ಜೀವಿಸಬೇಕೆಂಬಂತದ್ದೇ ಆತನ ಚಿತ್ತ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. The call from the Lord is be ye holy, for I am holy. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ಸಹ ಪರಿಶುದ್ಧರಾಗಿರ್ರಿ. And then it says you serve him. ನಂತರ ನಾವು ನೋಡ್ತೇವೆ ನೀವು ಆತನಿಗೆ ಸೇವೆ ಮಾಡ್ರಿ. It's made very clear in the Word of God that the call for us is to serve him. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿರುವಂತದ್ದೇನೆಂದ್ರೆ ನಾವು ನಮಗಿರುವಂತಹ ಕರೆ ಆತನ ಸೇವೆ ಮಾಡುವುದಕ್ಕೋಸ್ಕರವಾಗಿ. Romans chapter 12 verse 1 talks about offering up our lives as a living sacrifice, holy and acceptable to God. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಂತಹ ವಿಷಯವೇನೆಂದ್ರೆ ನಮ್ಮ ದೇಹಗಳನ್ನು ಆತನಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂಬುದಾಗಿ ನಾವು ನೋಡ್ತೇವೆ. And if you commit your lives to him, you should be ready to suffer for him. ನೀವು ನಿಮ್ಮ ಜೀವಿತಗಳನ್ನು ಆತನಿಗೆ ಸಮರ್ಪಿಸಲಿಕ್ಕೆ ಸಿದ್ಧವಾಗಿರುವುದಾದ್ರೆ ನಿಮ್ಮ ಜೀವಿತದಲ್ಲಿ ಆತನಿಗೋಸ್ಕರವಾಗಿ ಹಿಂಸೆಯನ್ನು ಅನುಭವಿಸುವುದಕ್ಕೂ ಸಹ ಸಿದ್ಧರಾಗಿರಬೇಕು. And this is indeed the will of God, that you suffer for his sake. ಆತನಿಗೋಸ್ಕರವಾಗಿ ಹಿಂಸೆಯನ್ನು ಅನುಭವಿಸುವಂತದ್ದು ಅದು ಖಂಡಿತವಾಗಿಯೂ ಸಹ ದೇವರ ಚಿತ್ತವಾಗಿದೆ. How do we know that this is the will of God? ಇದು ದೇವರ ಚಿತ್ತ ಎಂಬುದಾಗಿ ನಮಗೆ ಹೇಗೆ ಗೊತ್ತಾಗ್ತದೆ? We see this in his word. ನಾವು ಆತನ ವಾಕ್ಯದಲ್ಲಿ ನಾವು ಅದನ್ನು ನೋಡ್ತೇವೆ. We see by his providence and how he enables us to offer up our lives to him. ಮತ್ತು ನಾವು ಹೇಗೆ ನಮ್ಮ ಜೀವಿತಗಳನ್ನು ಆತನಿಗೆ ಸಮರ್ಪಿಸಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. And by his Holy Spirit, as we study the Word of God, the Holy Spirit opens our eyes and helps us understand this truth. ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ಪರಿಶುದ್ಧಾತ್ಮನು ತಾನೇ ನಮ್ಮ ಮನಸ್ಸುಗಳನ್ನು ತೆರೆದು ಆತನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡ್ತಾನೆ. And I'm going to end here for this evening. ಈ ಸಾಯಂಕಾಲ ವೇಳೆಗೋಸ್ಕರವಾಗಿ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. We looked at what victorious life is about. ನಾವು ಜಯಶಾಲಿಯಾದಂತಹ ಜೀವಿತ ಅಂದ್ರೆ ಏನೆಂಬುದಾಗಿ ನಾವು ನೋಡಿದೆವು. And we understood, or we learned that the instruction for us to help live a victorious life is not a formula that I can give, but it is contained in the Word of God. ನಾವು ಯಾವ ರೀತಿಯಾಗಿ ಜಯಶಾಲಿಯಾದಂತಹ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಆಗಿರುವಂತಹ ಒಂದು ಸೂತ್ರವನ್ನು ನಾನು ಕೊಡುವಂತದಲ್ಲ, ಅದು ದೇವರ ವಾಕ್ಯದಲ್ಲಿ ಇದೆ ಎಂಬುದಾಗಿ ನಾವು ಕಲಿತೆವು. You should make it a habit in your life to sit at the feet of the Lord and study the Word of God. ನೀವು ಕರ್ತನ ಪಾದ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕಲಿಯುವಂತಹ ಒಂದು ಅಭ್ಯಾಸವನ್ನು ನೀವು ಮಾಡಿಕೊಳ್ಳಬೇಕು. And lastly, we understand through the Word of God that it is indeed his will for us to live a victorious life. ದೇವರ ವಾಕ್ಯದ ಮುಖಾಂತರವಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಂತ ಕಡೆಯ ವಿಷಯವೇನೆಂದ್ರೆ ದೇವರ ವಾಕ್ಯದ ಮುಖಾಂತರವಾಗಿಯೇ ಆತನ ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. And towards the very end, we learn that when you live a victorious life, it includes suffering. ಮತ್ತೊಂದು ವಿಷಯವನ್ನು ನಾವು ಕಲಿತಂತ ಅಂಶವೇನೆಂದ್ರೆ ನಾವು ಜಯಭರಿತವಾದಂತಹ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಅರ್ಥ ಮಾಡಿಕೊಂಡಾಗ ಅದಕ್ಕೋಸ್ಕರವಾಗಿ ನಾವು ಹಿಂಸೆಗೆ ಒಳಗಾಗುವುದಕ್ಕೆ ಅಥವಾ ಕಷ್ಟಪಡುವುದಕ್ಕೂ ಸಹ ನಾವು ಸಿದ್ಧರಾಗಿರ್ಬೇಕು. And Lord willing, tomorrow we'll start by looking at prayer and how prayer is so critical and important to help leading a victorious life. ನಾವು ಜಯಶಾಲಿಯಾದಂತಹ ಜೀವಿತವನ್ನು ಜೀವಿಸುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾದದೆಂಬುದಾಗಿ ಕರ್ತನ ಚಿತ್ತವಿರುವುದಾದ್ರೆ ನಾಳೆ ನಾವು ನೋಡಿಕೊಳ್ಳೋಣ.